ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಅದರಲ್ಲಿ ಬಯೋಮಾಲಿಕ್ಯೂಲ್ಸ್ ಅಂತ ಒಂದು ನಿಮಗೆ ಚಾಪ್ಟರ್ ಇದೆ. ಬಹಳ ಈಸಿಯಾಗಿರುವಂಥದ್ದು. PCMB ಮಕ್ಕಳಂತೂ ಖುಷಿಯಾಗಿ ಎಕ್ಸಾಮಲ್ಲಿ ಬರೆದು ಕೂಡ ಬಂದುಬಿಡ್ತಾರೆ, ಅಂದರೆ ಸೈನ್ಸ್ ಮಕ್ಕಳು. ನೋಡಿ, ಕಾರ್ಬೋಹೈಡ್ರೇಟ್ಸನ್ನು ನಾವು ಏನಿದೆ ಸ್ಯಾಚುರೇಟ್ಸ್ ಅಂತಲೂ ಕೂಡ ಕರೀತೇವೆ. ಅದಕ್ಕೆ ಇನ್ನೊಂದು ಹೆಸರು, ಹೌದಲ್ವಾ? ರೆಡ್ಯೂಸಿಂಗ್ ಶುಗರ್ ಒಂದು ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ ಬಯೋಮಾಲಿಕ್ಯೂಲ್ಸಲ್ಲಿ, ಆಯಿತಾ? ಏನಂತೀರ ತಾವುಗಳು, ದಿ ಕಾರ್ಬೋಹೈಡ್ರೇಟ್ಸ್ ವಿಚ್ ರೆಡ್ಯೂಸ್ ಟಾಲರೆನ್ಸ್ ರಿಗ್ಯಾಂಟ್ ಆ್ಯಂಡ್ ಹೀಲಿಂಗ್ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ರೆಡ್ಯೂಸಿಂಗ್ ಶುಗರ್ಸ್. ಗ್ಲುಕೋಸ್ ಆಗಿರ್ಬೋದು, ಫ್ರೂಕೋಸ್ ಆಗಿರ್ಬೋದು, ಹೌದಲ್ಲ? ಫ್ರೂಕೋಸನ್ನು ನಾವು ಏನಂತ ಕರಿತೀವಿ, ಮೋನೋಸ್ಯಾಚುರೇಟ್ಸ್ ಅಂತಲೂ ಕೂಡ ಕರಿತೀವಿ. ಲ್ಯಾಕ್ಟೋಸ್ ಆಗಿರ್ಬೋದು, ಮಾಲ್ಟೋಸ್ ಆಗಿರ್ಬೋದು, ಎಲ್ಲವೂ ಕೂಡ ಶುಗರ್ ಕಂಟೆಂಟ್ ರೀ, ಆದರೆ ಎಲ್ಲವೂ ಕೂಡ ಇದಕ್ಕೆ ಬೇರೆ ಬೇರೆ ಇದನ್ನು ಅಂತ ಕರೀತೇವೆ. ನಾನ್ ರೆಡ್ಯೂಸಿಂಗ್ ಶುಗರ್ ಕೂಡ ಇದೆ, ದಿ ಕಾರ್ಬೋಹೈಡ್ರೇಟ್ಸ್ ವಿಚ್ ನಾಟ್ ರೆಡ್ಯೂಸ್ ಟಾಲರೆನ್ಸ್ ರಿಗ್ಯಾಂಟ್, ಹೌದಲ್ವಾ? ಆ್ಯಂಡ್ ಏನಿದು ಹೀಲಿಂಗ್ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ, ಸುಕ್ರೋಸ್ ಅಂತ. ನೋಡಿ, ಶುಗರಲ್ಲೇ ಬಹಳ ರೀತಿ ಶುಗರ್ ಇದೆ. ಒಂದು ದೈವದತ್ತ ಕೊಟ್ಟಿರುವಂಥ ಶುಗರು, ನಾವು ಏನಂತೀರ ಮ್ಯಾನ್ ಮೇಡ್ ಕ್ರಿಯೇಟ್ ಮಾಡುವಂಥ ಶುಗರ್, ಎಲ್ಲವೂ ಕೂಡ ಬಹಳ ಡಿಫ್ರೆನ್ಸ್ ಆಗಿ ಇರುತ್ತೆ. ಇದ್ರ ಬಗ್ಗೆ ತಾವುಗಳು ಪಾಠಗಳನ್ನು ಕೇಳಿರ್ತೀರ. ಫಾರ್ ಎಕ್ಸಾಂಪಲ್, ಈಗ ನಾವು ಆ್ಯಪಲ್ ತಿಂದಾಗ ಸ್ವೀಟ್ ಅನಿಸುತ್ತೆ, ಆ ಶುಗರೇ ಬೇರೆ. ನಾವು ಫ್ರೂಟ್ಸ್ ತಿಂದಾಗ ಏನು ನಮಗೆ ಶುಗರ್ ಫೀಲ್ ಆಗುತ್ತೋ ಆ ಶುಗರೇ ಬೇರೆ ಸರ್, ಸ್ವೀಟೇ ಬೇರೆ. ಹಾಗೂ ನಾವು ಮನೆಗೆ ಒರಿಜಿನಲ್ ಶುಗರ್ 40 ರೂಪಾಯಿ 50 ರೂಪಾಯಿ kg ತಂದು ತಿಂತೀವಲ್ಲೋ ಆ ಶುಗರೇ ಬೇರೆ. ನೋಡಿ, ಅದರಿಂದ 100% ಡಿಮೆರಿಟ್ಸೇ ಇರುವಂಥದ್ದು. ಆದರೆ ಈ ನ್ಯಾಚುರಲ್ ಆಗಿ ದೇವರು ಕೊಟ್ಟಂಥ ಶುಗರ್ ಇದಲ್ವ, ಶುಗರ್ ಅಂದರೆ ಎಲ್ಲೂ ನ್ಯಾಚುರಲ್ಲಾಗಿ ನಿಮಗೆ ಫ್ರೂಟ್ಸಲ್ಲೇ ಸಿಗುವಂಥದ್ದು. ಅರ್ಥ ಆಯ್ತಲ್ವಾ? ಬನ್ನಿ ವಿದ್ಯಾರ್ಥಿಗಳೇ, ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಕೂಡ ತಾವುಗಳು ನೋಡ್ಬೋದು. ಈ ರೀತಿಯಾಗಿ ಇರುತ್ತೆ ಅದರ ಸ್ಟ್ರಕ್ಚರು, ಆಯಿತಾ? ರಿಯಾಕ್ಟ್ ವಿತ್ HI ಫ್ರಮ್ N-ಹೆಕ್ಸೇನ್ ಅಂತ ಇದೆ, ಇನ್ನೊಂದು ವಿತ್ ಹೈಡ್ರಾಕ್ಸಲ್ ಅಮೈನ್, ಇನ್ನೊಂದು ವಿತ್ ಯಾವುದಿದು ಬ್ರೋಮೈನ್ ವಾಟರ್, ಇನ್ನೊಂದು ಅಸಿಟಿಕ್ ಆ್ಯನ್ಹೈಡ್ರೈಡ್, ಹೌದಲ್ವಾ? ಇದನ್ನೆಲ್ಲ ತಾವುಗಳು ನೋಡ್ಕೊತೀರಾ, ಚೆನ್ನಾಗಿ ಬರೀತೀರಾ. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೈಕ್ಲಿಕ್ ಸ್ಟ್ರಕ್ಚರ್ ಆಫ್ ಗ್ಲುಕೋಸ್ ಅಂತ ಇದೆ, ಹೌದಲ್ವಾ? ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಆಯಿತಾ? ನಮ್ಮ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಇದು ಒಂದು ಸ್ಟ್ರಕ್ಚರು ಇದರದ್ದು, ಗ್ಲುಕೋಸಿಂದು ತಾವುಗಳು ನೋಡ್ಕೋಬೋದು. ಎಲ್ಲಿದೆಯಪ್ಪ ಇದ್ರದ್ದು, ಏನಾದರೂ ಇದೆಯಾ ಇಲ್ಲಿ? ಫ್ರೂಕೋಸಿಂದು ಇದೆಯಾ? ಹಾಂ, ಕೆಳಗಡೆ ಇಲ್ಲೇ ಇದೆ ಅಲ್ವಾ? ನೋಡಿ, ಇಟ್ ಈಸ್ ಎ ಮೋನೋಸ್ಯಾಚುರೈಡ್ ಕೆಟೋಹೆಕ್ಸೋಸ್ ಆ್ಯಂಡ್ ಓದ್ಕೊಳ್ರು ಕಾಂಪೌಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್. ಇದು ಗ್ಲುಕೋಸಿಂದು, ಇದು ಫ್ರೂಕೋಸ್ ಆಗುತ್ತೆ. ನೆಕ್ಸ್ಟು ಡೈಸ್ಯಾಚುರೈಡ್ಸ್ ಇದೆ. ಡೈಸ್ಯಾಚುರೇಟ್ಸ್ ಅಂದರೆ ಏನು ಅಂತ ಕೇಳುವ ಸಾಧ್ಯತೆಯಲ್ಲಿ ತಾವುಗಳು ದಿ ಕಾರ್ಬೋಹೈಡ್ರೇಟ್ಸ್ ಆನ್ ಹೈಡ್ರಾಲಿಸಿಸ್ ಫ್ರಮ್ 2 ಮೋನೋಸ್ಯಾಚುರೇಟ್ಸ್ ಆರ್ ಕಾಲ್ಡ್ ಡೈಸ್ಯಾಚುರೇಟ್ಸ್ ಅಂತ. ಸುಕ್ರೋಸ್ ಕೂಡ ತಾವುಗಳು ನೋಡ್ಬೋದು, ಸುಕ್ರೋಸ್ ಬಗ್ಗೆ, ಹೌದಲ್ವ ವಿದ್ಯಾರ್ಥಿಗಳೇ? ಮಾಲ್ಟೋಸ್ ಕೂಡ ಇದೆ, ಇದನ್ನು ಕೂಡ ಕಲೀರಿ ಸ್ವಲ್ಪ, ಆಯಿತಾ? ಅಷ್ಟೇ ರೀ ಡಿಫ್ರೆನ್ಸು. ಕರೆಕ್ಟಾಗಿ ಡಿಫ್ರೆನ್ಸ್ ತಿಳ್ಕೊಂಬಿಟ್ರೆ ಈ ಲ್ಯಾಕ್ಟೋಸ್ ಅಂದ್ರೇನು, ಏನಂತೀರ ತಾವುಗಳು, ಎದರಲ್ಲಿ ಬರುತ್ತೆ, ಈ ಫ್ರೂಕೋಸ್ ಅಂದ್ರೇನು, ಈ ಶುಗರ್ ಅಂದ್ರೇನು, ಈ ಗ್ಲುಕೋಸ್ ಅಂದ್ರೇನು, ಈ ಸ್ಯಾಚುರೈಟ್ಸ್ ಅಂದ್ರೇನು, ಈ ರೀತಿಯಾಗಿ ಡಿಫ್ರೆನ್ಸ್ ಪಕ್ಕ ತಾವುಗಳು ತಿಳ್ಕೊಂಬಿಟ್ರೆ ನೀವು ಗೆದ್ರಿ ಅಂತಲೇ ಬಯೋಮಾಲಿಕ್ಯೂಲ್ಸಲ್ಲಿ. ಸೆಲ್ಯುಲೋಸು ಈ ಕಡೆಯಿಂದ, ಇದು ಡಿಫ್ರೆನ್ಸ್ ಬಿಟ್ವೀನ್ ಇದು, ಇಟ್ ಈಸ್ ಅ ಲಾಂಗ್ ಚೈನ್ ಮಾಲಿಕ್ಯೂಲ್ಸ್ ಆ್ಯಂಡ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಇದೆ. ಇಟ್ ಈಸ್ ಎ ಬ್ರಾಂಚ್ಡ್ ಚೈನ್ ಪಾಲಿಮರ್, ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ. ಇದು ಸಾಲ್ಯುಬಲ್ ಆಗುತ್ತೆ, ಇದು ಇನ್ಸಾಲ್ಯುಬಲ್ ಆಗುತ್ತೆ. ದಿ ಪರ್ಸೆಂಟೇಜ್ ಇದರಲ್ಲಿ ಎಷ್ಟಿದೆ, 85 ಟು ಸ್ಟಾರ್ಚಿಂದು 80 ಇದೆ, ಇದರಲ್ಲಿ 15 to 20 ಇದೆ. ನೋಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಗೊತ್ತು. ಸೆಲ್ಯುಲೋಸ್, ಆಯಿತಾ? ನಂತರದಲ್ಲಿ ಗ್ಲೈಕೋಜನ್, ನೆಕ್ಸ್ಟ್ ಹೆಡಿಂಗ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ಪ್ರೋಟೀನ್ಸ್ ಅಂತ ಇದೆ. ಆದಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ ಮಕ್ಕಳೇ. ನಿಮ್ಮ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಭಾಳ ವರ್ಷ ಬೇಕಾಗುತ್ತೆ, ಯಾಕಂದರೆ ಭಾಳ ಜನ ಇವತ್ತು ಓದಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರ. ಆದರೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂಥ ಮೆಟೀರಿಯಲ್ ಇದೆಯಲ್ವ, ದಟ್ ಈಸ್ ಎನಫ್ ಟು ಗೆಟ್ 70 ಔಟ್ ಆಫ್ 70. ಇದೆಲ್ಲ ವೀಡಿಯೋಗಳು ಜಸ್ಟ್ ಫಾರ್ ಯುವರ್ ಗ್ಲಾನ್ಸ್ ಅಂತ ಹೇಳ್ತೀವಿ, ಆಯಿತಾ? ಒಂದು ವ್ಯೂ ಅಷ್ಟೇ. ನಾನು ರೆಡಿ ಇದ್ದೀನಿ, ಇವೆಲ್ಲ ನನಗೆ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಲಿಕ್ಕೆ ಅಷ್ಟೇ, ಆಯಿತಾ? ಫೈಬರಸ್ ಪ್ರೋಟೀನ್ಸ್ ನೋಡ್ಬೋದು. ಫೈಬರ್ ಲೈಕ್ ಪ್ರೋಟೀನ್ಸ್ ಆರ್ ಕಾಲ್ಡ್ ಫೈಬರಸ್ ಪ್ರೋಟೀನ್ಸ್. ಎಷ್ಟು ನೀಟಾಗಿದೆ ನೋಡಿ ಆನ್ಸರು. ವಾಟ್ ಆರ್ ಫೈಬರಸ್ ಪ್ರೋಟೀನ್ಸ್ ಅಂತ ಕೇಳಿದರೆ ನಿಮಗೆ ಅದನ್ನೇ ಉಲ್ಟಾ ಮಾಡಿ ಬರೆಯೋದು, ಫೈಬರ್ ಲೈಕ್ ಪ್ರೋಟೀನ್ಸ್.
ಆರ್ ಕಾಲ್ಡ್ ಫೈಬರಸ್ ಪ್ರೋಟೀನ್ಸ್. ಫೈಬರಸ್ ಪ್ರೋಟೀನ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಅದರ ನೀರಿನಲ್ಲಿ ಅದು ಮಿಶ್ರಣವಾಗುವುದಿಲ್ಲ, ಹೌದಲ್ವಾ, ಅಂದರೆ ಮಿಕ್ಸ್ ಆಗಲ್ಲ ಅಂತ. ದೇ ಕಂಟೈನ್ಸ್ ಹೈಡ್ರೋಜನ್ ಬಾಂಡ್ಸ್ ಆ್ಯಂಡ್ ಏನಿದು ಡೈಸಲ್ಫೈಡ್ ಬಾಂಡ್ಸ್ ಅಂತ. ಇದನ್ನು ಹೇರ್, ಊಲ್, ಸಿಲ್ಕ್, ಇನ್ನೊಂದು ಯಾವುದು ಮಸಲ್ಸ್. ಗ್ಲೋಬುಲರ್ ಪ್ರೋಟೀನ್ಸ್ ಇದೆಲ್ಲ ಓದ್ಕೊಂತಿರೋದು. ಫಸ್ಟ್ ಸ್ಟ್ರಕ್ಚರ್, ಸೆಕೆಂಡು, ಥರ್ಡು, ಫೋರ್ತು. ಎಂಜೈಮ್ಸ್ ಇದೆ. ಎಂಜೈಮ್ಸ್ ಆರ್ ಕಾಂಪ್ಲೆಕ್ಸ್ ನೈಟ್ರೋಜಿನಿಯಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ದೇ ಕ್ಯಾನ್ ಆ್ಯಕ್ಟ್ ಆ್ಯಸ್ ಬಯೋಕೆಟಲಿಸ್ಟ್. ಆಲ್ಮೋಸ್ಟ್ ಆಲ್ ಎಂಜೈಮ್ಸ್ ಆರ್ ಗ್ಲೋಬುಲರ್ ಏನಿದೆ ಪ್ರೋಟೀನ್ಸ್. ದಿ ಎಂಜೈಮ್ಸ್ ವಿಚ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಈಸ್ ಕಾಲ್ಡ್ ಏನಿದು ಓದ್ಕೊಳ್ರಪ್ಪ. ವಿಟಮಿನ್ಸ್ ನೋಡ್ಬೋದು. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಇದೆ. ಯಾವುದದು? ವಿಟಮಿನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ಇನ್ಸಾಲ್ಯುಬಲ್ ಇನ್ ಫ್ಯಾಟ್. ಬಾಬಾ ಎಕ್ಸಾಂಪಲ್ ವಿಟಮಿನ್ ಬಿ ಆ್ಯಂಡ್ ವಿಟಮಿನ್ ಸಿ. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸು ಕೂಡ ನಾವು ನೋಡ್ಬೋದು ಇಲ್ಲಿ. ವಿಟಮಿನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ಫ್ಯಾಟ್ ಬಟ್ ಇನ್ಸಾಲ್ಯುಬಲ್ ಇನ್ ವಾಟರ್. ಇದೇ ಉಲ್ಟಾ ಸರ್. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ಇನ್ಸಾಲ್ಯುಬಲ್ ಇನ್ ಫ್ಯಾಟ್ ಅಂತ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದರೆ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ. ಇದೆಲ್ಲ ನೀವು ಕಲ್ತಿದ್ದೀರಾ, ನಾವೇನು ಹೇಳ್ಕೊಡ್ಬೇಕು ಅಂತ ಇಲ್ಲ. ಜಸ್ಟ್ ನ್ಯೂಕ್ಲಿಯಿಕ್ ಆ್ಯಸಿಡ್ಸ್ ಬಗ್ಗೆ ನೋಡ್ಬೋದು. ಪೆಂಟೋಸ್ ಶುಗರ್ ಪ್ಲಸ್ ಹೆಟ್ರೋಜಿನಿಯಸ್ ಬೇಸ್ ನ್ಯೂಕ್ಲಿಯೋಸೈಡ್ಸ್ ಅಂತ. ನ್ಯೂಕ್ಲಿಯೋಸೈಡ್ಸ್ ಪ್ಲಸ್ ಫಾಸ್ಫೇಟ್ ಲಿಂಕೇಜ್ ಈಸ್ ಏನದು ನ್ಯೂಕ್ಲಿಯೋಟೈಡ್ಸ್ ಅಂತ ಎಲ್ಲ ಗೊತ್ತಿದೆ ನಿಮಗೆ. ಹಾರ್ಮೋನ್ಸ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಆಯಿತಾ. ಇದು ಫ್ಲೋ ಆಗುವಂಥದ್ದೇ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಲ್ಲಿಗೆ ಮುಗಿಯಿತು ಅಂದ್ಕೊಂಡಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.